ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಒಳಪಡುವ ಶಿಕಾಲಪೇಟೆ ರಸ್ತೆಯಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಂದು ಬಾಬಾ ಸಾಹೇಬರ ಫೋಟೋ ಇಡದೆ ಅಪಮಾನ ಮಾಡಿದ ವಸತಿ ನಿಲಯದ ಮೇಲ್ವಿಚಾರಕರನ್ನು ಅಮಾನತು ಮಾಡಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಮೌನೇಶ ಜಾಲವಾಡಿ, ಪ್ರವೀಣ್ ಕುಮಾರ್, ಆಲಂಬಾಷ ಬೂದಿಹಾಳ ಸೇರಿದಂತೆ ಅನೇಕರು ಮಾತನಾಡಿ, ಡಾ. ಬಿ. ಆರ್. ಅಂಬೇಡ್ಕರ್ಗೆ ಅಪಮಾನ ಮಾಡಿದ ವಸತಿ ನಿಲಯದ ಮೇಲ್ವಿಚಾರಕರನ್ನು ತಕ್ಷಣವೇ ಅಮಾನತು ಮಾಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮರಿಯಪ್ಪ ಚಿರು, ಪಂಪಾಪತಿ ಅಂಚಿನಾಳ, ಛತ್ರಪ್ಪ, ಬಸವರಾಜ ಬುಕ್ಕನಹಟ್ಟಿ, ಉದಂಡಪ್ಪ, ಪಂಪಾಪತಿ ತಿಡಿಗೋಳ, ದುರುಗೇಶ ಕಮಲಂಗಿ, ಸುರೇಶ ಯಲ್ಲಕೊಡ್ಲಗಿ, ಎಂಕೋಬ್ ಬೂತನದಿನ್ನಿ, ಜಂಬಣ್ಣ ಉಪಲದೊಡ್ಡಿ, ಶರಣಬಸವ ಸುತ್ತನೂರ, ವಿರೂಪಾಕ್ಷ ಸಾಸಲಮರಿ, ಮೌನೇಶ ಅಮರಾಪುರ, ಪರಶುರಾಮ, ದೀನಸಮುದ್ರ, ಬುನ್ನಟ್ಟಿ ಶರಣಬಸವ, ರಮೇಶ ಬಸಾಪುರ, ಯಮನೂರ ಬಸಾಪುರ, ಮಹೇಶ ಚಿರತನಾಳ, ಶ್ರೀಕಾಂತ, ಮುದಿಯಪ್ಪ ಹೊಸಳ್ಳಿ ಮುಂತಾದ ಮುಖಂಡರು ಭಾಗವಹಿಸಿದ್ದರು. ಆಮೇಲೆ ಅದನ್ನು ಜನರೇಟ್ ಮಾಡೋದು ಅವ್ರು ಬರಬೇಕು. ಹಂಗೆ 2-3 ದಿನ ಹಿಂಗೆ ನಮ್ಮನ್ನು ಸತಾಯಿಸ್ತಾರೆ. ಆಗಲೇ 3ನೇ ದಿನಕ್ಕೆ ನಾವು ಕಂಪ್ಲೇಂಟ್ ಮಾಡಿದಾಗ ಅದನ್ನು ಏನು ಮಾಡ್ತಾರೆ, ಇವತ್ತು ನಿನ್ನೆ ಅವರು ಏನು ಹೇಳಿದ್ರೆ ತಾಲೂಕು ಅಧಿಕಾರಿಗಳು ಇದನ್ನು ಕಂಪ್ಲೇಂಟ್ ಆಗೋವರೆಗೆ ಇದನ್ನು CCTV ಫುಟೇಜನ್ನು ಕೊಡಕ್ಕೆ ಬರಲ್ಲ ಅಂತೇಳಿ ಹಿಂಗೆ ಉಡಾಪು ಉತ್ತರ ಕೊಡ್ತಾರೆ. ಅಂದರೆ ಏನಲ್ಲಿ ಅವರ ಅಧಿಕಾರಿಗಳನ್ನು ತಾವು ಸೇಫ್ ಮಾಡೋಕ್ಕೆ ಇದೆಲ್ಲ ಕುತಂತ್ರ ಹುನ್ನಾರ ನಡೆಸಿದ್ರೆ ಆರೋಗ್ಯ. ಹಾಗಾಗಿ ದಯವಿಟ್ಟು ಇಂಥ ಅಧಿಕಾರಿಗಳನ್ನು ನಾವು ಕೂಡಲೇ ಕ್ರಮ ತಗೊಂಡು ಅವ್ರ ಅಮಾನತು ಮಾಡಬೇಕು. ಮೊನ್ನೆ ನಾವು ರೀಸೆಂಟಾಗಿ ಒಂದು ತಿಂಗಳ ಹಿಂದೆ ಕೇಂದ್ರ ಸರ್ಕಾರದ ಒಂದು ಆದೇಶ ಬಂದಿದೆ. ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟು ಪ್ರತಿ ಸ್ವತಂತ್ರ ದಿನಾಚರಣೆ ಆಗಿರ್ಬೋದು ಮತ್ತು ಗಣರಾಜ್ಯೋತ್ಸವ ದಿನಾಚರಣೆ ಆಗಿರ್ಬೋದು ಅಥವಾ ಸಂವಿಧಾನ ದಿನಾಚರಣೆಯಲ್ಲಿ ಕಡ್ಡಾಯವಾಗಿ ಇಡಬೇಕು ಅಂತ ಒಂದು ಆದೇಶ ಬಂದಿದೆ. ನಾವೆಲ್ಲರಿಗೂ ಸಹ ಆ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿತ್ತು. ಈಗ ತಾವೆಲ್ಲರೂ ಬಂದು ಏನು ಮನವಿ ಪತ್ರ ಮಾಡ್ತಿದ್ವಿ, ಇದನ್ನು ಪರಿಶೀಲನೆ ಮಾಡಿ ಮಾನ್ಯ ಅವರ ಕಂಟ್ರೋಲಿಂಗ್ ಅಥಾರಿಟಿ ಬಂದು DOBC ಮಾಡಿರ್ತಾರೆ, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಅಂತ ಇರ್ತಾರೆ. ಅವ್ರ ಜೊತೆ ನಾವು ಖುದ್ದಾಗಿ ಮಾತಾಡಿ ಅವರಿಗೆ ಕಂಪ್ಲೇಂಟ್ ರೈಸ್ ಮಾಡಿ